ಗೋಪಾಲದಾಸರ ಚಿಂತನೆ ನಡೀತಾ ಇದೆ. ಅವರ ಸಾಹಿತ್ಯದ ವೈಶಿಷ್ಟ್ಯ, ಸಾಹಿತ್ಯದ ವೈಭವ, ಒಟ್ಟು 6 ಸಬ್ಜೆಕ್ಟನ್ನು ನಾವು ಈ ಬಾರಿ ಗುರುಗಳ ಆಜ್ಞಾ ಪ್ರಕಾರ ಸೆಲೆಕ್ಟ್ ಮಾಡಿದ್ವಿ. ಅವರೇ ಸೂಚನೆ ಮಾಡಿದ್ದೇವೆ, ನನಗೇನು ಗೊತ್ತಿಲ್ಲ ಇದರ ಬಗ್ಗೆ. ಮೊದಲನೇದು 2 ಹಾಡುಗಳನ್ನು, ಒಂದು ಹಾಡು ಇದೇ ಪಾಲಿಸು ಇದೇ ಪಾಲಿಸು ಎಂಬ ಹಾಡನ್ನು ಪ್ರಭಂಜನಾಚಾರ್ಯರು ಅದರ ಬಗ್ಗೆ ಚಿಂತನೆ ಕೊಡಬೇಕು, ಅದರ ವೇದಾಂತದ ರಹಸ್ಯಗಳನ್ನು ಹೇಳಬೇಕು ಅಂತ ಅವರಲ್ಲಿ ವಿಜ್ಞಾಪನೆ ಮಾಡಿಕೊಂಡಿದ್ದೆ ನಾನು. ಗುರುಗಳು ಆಜ್ಞಾ ಮಾಡಿದರು. ನಂತರದಲ್ಲಿ ಪವಮಾನಾಚಾರ್ಯರು, ಇವತ್ತು ಮಂತ್ರಾಲಯದ ಆಚಾರ್ಯರು, ಅವರು ಬಂದು ಹೋದರು. ಅವರು ಇದೇ ಪಾಲಿಸಯ್ಯ ಪವನಾನಯ್ಯ ಆ ಹಾಡಿಗೆ ಅವರ ಅರ್ಥಾನುವಾದ ಮಾಡಬೇಕು ಅಂತ ಹೇಳಿ ನನ್ನ ಮಿತ್ರರು ಸದಾನಂದ ಶಾಸ್ತ್ರಿಗಳು ಗೋಪಾಲದಾಸರ ಜೀವನದ ಬಗ್ಗೆ ಮಾಹಿತಿ ನೀಡಬೇಕು ಅಂತ ಹೇಳಿ, ನಂತರದಲ್ಲಿ ನನಗೆ ಗುರುಗಳ ಆಜ್ಞಾ ಮಾಡಿದ್ದು, ಅಥವಾ ನನಗಷ್ಟು ಡೀಪ್ ಆದ ಸ್ಟಡಿ ಇಲ್ಲ, ಅದ ಕಾರಣ ನಾನೇ ಕೇಳಿಕೊಂಡೆ, ಸ್ವಾಮಿ ನನಗೆ ಯಾವುದು, ನನಗೆ ಒಂದೇ ಒಂದು ಬರ್ತದೆ, ಅದನ್ನೊಂದು ವಿಜ್ಞಾಪನೆ ಮಾಡ್ತೀನಿ ಅಂಥೇಳಿ. ಒಂದು ಸುಳಾದಿ, ಆ ಸುಳಾದಿಯಲ್ಲಿ ಒಂದು ತಾಳ, ಅದು 8 ಸೇರಿನದೊಂದು ಗಂಟೆ ಅಂತಕ್ಕಂಥದ್ದು. ಅದರ ಬಗ್ಗೆ ನನ್ನ ಅಲ್ಪಮತಿಗೆ ಭಗವಂತ ಏನು ಪ್ರೇರಣೆ ಮಾಡ್ತಾನೆ ಅದನ್ನು ವಿಜ್ಞಾಪನೆ ಮಾಡ್ತೀನಿ ಅಂತ ಹೇಳಿದೆ. ಅದೇ ಪ್ರಕಾರ ಸ್ವಲ್ಪ ಒಂದು ಅರ್ಧ ಗಂಟೆ ಒಳಗಾಗಿ 8 ಸೇರಿನದೊಂದು ಗಂಟೆ ಅಂತಕ್ಕಂಥ ಒಂದು ಕೀರ್ತನೆಯ ಬಗ್ಗೆ ಚಿಂತನೆ ಮಾಡೋಣ. ಸುಳಾದಿಯ ಒಂದು ತಾಳದ ಬಗ್ಗೆ ಮಾತ್ರ ಚಿಂತನೆ ಮಾಡೋಣ. ಗೋಪಾಲದಾಸರ, ನನ್ನ ಮಿತ್ರ ಹೇಳಿದಂತೆ ಗೋಪಾಲದಾಸರ ಜೀವನ ಬಹಳ ಆದರ್ಶಪ್ರಾಯವಾದದ್ದು, ಅದ್ಭುತವಾದದ್ದು. ಅದನ್ನು ಬೇಕಾದಷ್ಟು ವಿವರಣೆ ಮಾಡಿದ್ದಾರೆ. ಇವತ್ತು ಪವಮಾನಾಚಾರ್ಯರು ಏನು ಹೇಳಿದ್ರಲ್ಲ, ಆ ಹಾಡಿನವರು ನನ್ನ ದೃಷ್ಟಿ ಅಲ್ಲಿ ಎಲ್ಲಿತ್ತು ಅಂತಂದರೆ, ಅವರು ಅದರಲ್ಲಿ 2 ರಹಸ್ಯ ಹೇಳುತ್ತಾರೆ ಅಂತ ಅಂದುಕೊಂಡಿದ್ದೆ ನಾನು. ಒಂದು, ಆ ಹಾಡು ಚರಿತ್ರೆಗೆ ಸೀಮಿತವಾದದ್ದು, ಅದು ಚರಿತ್ರೆಯನ್ನು ಆವಿಷ್ಕರಣ ಮಾಡ್ತಕ್ಕಂಥದ್ದು, ಗೋಪಾಲದಾಸರ ಒಂದು ಜೀವನದ ಒಂದು ಘಟ್ಟವನ್ನು ತಿಳಿಸ್ತಕ್ಕಂಥದ್ದು. ಅದರೊಟ್ಟಿಗೆ ಅವರಿಗೆ ತಿಳಿಯದಲೇ ಅವರ ಬಾಯಿಯಿಂದ, ಅವರ ಹೃದಯದಿಂದ ಭಗವಂತ ತಾನು ಯಾರು ಎಂಬುದು ಹೇಳಿಸಿದ್ದಾನೆ. ಹರಿದಾಸರ ಪ್ರಪಂಚದಲ್ಲಿ, ಆಚಾರ್ಯ ಮಧ್ವರ ಪರಂಪರೆಯಲ್ಲಿ ಯತಿಗಳನ್ನು ನೋಡಿಕೊಂಡಾಗ ನನ್ನ ಮತಿಗೆ ನಿಲುಕಿದಷ್ಟು ತಾನು ಯಾರು ಅಂತ ಹೇಳಿಕೊಂಡಿದ್ದು ಆಚಾರ್ಯರೊಬ್ಬರು ಹೇಳಿಕೊಂಡಿದ್ದಾರೆ. ಆಚಾರ್ಯರ ನಂತರದಲ್ಲಿ ಇವಾಗ ಪ್ರಸಿದ್ಧಿ ಇರೋದು ವಾದರಾಜ ಗುರು ಸಾರ್ವಭೌಮರು. ಅವರು ಸ್ವಪ್ನ ಬೃಂದಾವನಾಖ್ಯಾನ ಅಂತೇಳಿ, ಅದು ನಿಜವಾಗಿ ಕೂಡ ಬೃಂದಾವನ ಪ್ರವೇಶ ಮಾಡಿದ ಮೇಲೆ ಆಗಿದ್ದು ಅಂತೇಳಿ, ಒಟ್ಟು ನಾನು ಯಾರು ಅಂತ ವಾದಿರಾಜರು ಹೇಳಿಕೊಂಡಿದ್ದಾರೆ ಅಂತ ನಮ್ಮಲ್ಲಿ ಸ್ಪಷ್ಟ ಇರೋದು. ಇನ್ನು ಇದರ ನಂತರದಲ್ಲಿ ಯಾವ ಯತಿಗಳು ಕೂಡ ನಾನು ಈ ಅಂಶ ಅಂತ ಹೇಳಿಕೊಂಡಿಲ್ಲ. ರಾಘವೇಂದ್ರ ತೀರ್ಥರು ಹೇಳಿಕೊಂಡಿಲ್ಲ, ವಿಜಯೇಂದ್ರರಾಗಲಿ, ಸುಧೀಂದ್ರರಾಗಲಿ, ಭಾವಬೋಧಕಾರರಾಗಲಿ ಎಲ್ಲ ಮಠದಲ್ಲಿ ಯಾರೂ ಹೇಳಿಕೊಂಡಿಲ್ಲ. ಸ್ವತಃ ಸಾಕ್ಷಾತ್ ವ್ಯಾಸರಾಯರು ಕೂಡ ನಾನು ಹಿಂದೆ ಹೀಗಾಗಿದ್ದೆ ಅಂತ ಹೇಳ್ಕೊಂಡಿಲ್ಲ. ದಾಸರ ಪರಂಪರೆಯನ್ನು ನೋಡಿದಾಗ, ಪುರಂದರದಾಸರಿಂದ ನಾವು ಒಂದು ಸಲ ವಿಹಂಗಮ ದೃಷ್ಟಿಯಲ್ಲಿ ನೋಡಿದಾಗ, 2 ದಾಸರು ಮಾತ್ರನೇ ನಾನು ಇಂಥವನು ಅಂತ ಹೇಳಿಕೊಂಡವರು. ಒಂದು ಮೊದಲನೆಯವರು ವಿಜಯದಾಸರು. ಅವರು ಒಂದು ಸುಳಾದಿ ಮಾಡಿದ್ದಾರೆ. ಆ ಸುಳಾದಿಯಲ್ಲಿ ಅವರು ಪೂರ್ಣ ತಮ್ಮ ಎಲ್ಲ ಜೀವನವನ್ನು ಹೇಳಿಕೊಂಡಿದ್ದಾರೆ. ನಾನು ಹೀಗಾಗಿದ್ದೆ, ಈಗ ಈ ರೀತಿ ಭಗವಂತ ನಿನ್ನ ಸೇವೆ ಮಾಡ್ತೀನಿ ಅಂತ ಒಂದು ಸುಳಾದಿಯನ್ನು ಮಾಡಿದ್ದಾರೆ. ಅದು ಬಿಟ್ಟರೆ ಮತ್ತೆ ಅಲ್ಲಿ ವಿಜಯರಾಯರು ನಾನು ಹೀಗ ಅಂತ ಹೇಳಿಕೊಂಡಿಲ್ಲ. ಅದು ಒಂದು ಸುಳಾದಿ ಉಪಲಬ್ಧ ಅದ. ಅದರದು ಯಾರೂ ಇವತ್ತಿನವರೆಗೂ ಅದು ವಿಜಯದಾಸರು ಮಾಡಿದ್ದಲ್ಲ, ಅದು ಪ್ರಕ್ಷೇಪ ಅಂತ ಹೇಳುವ ಸಾಹಸಕ್ಕೆ ಹೋಗಿಲ್ಲ, ಯಾರೂ ಹೋಗಿಲ್ಲ. ಯಾಕೆಂದರೆ ಗೊತ್ತಾಗಿಬಿಡ್ತದೆ ವಿಜಯರಾಯರ ಸುಳಾದಿನ ಅದು ಅಲ್ಲನ, ಅವರ ರಚನಾ ಶೈಲಿ, ಈ ಶೈಲಿ ನೋಡಿದಾಗ ಟ್ಯಾಲಿ ಆಗ್ತದೆ. ಆದ ಕಾರಣ ದೊಡ್ಡ ದೊಡ್ಡ ಹಿರಿಯರೆಲ್ಲರೂ ಕೂಡ, ಸಂಪ್ರದಾಯಸ್ಥರೆಲ್ಲ ಕೂಡ ಅದು ವಿಜಯರಾಯರು ಸ್ವತಃ ಮಾಡಿಕೊಂಡಿದ್ದು, ಅವರು ಹೇಳಿಕೊಂಡಿದ್ದಾರೆ ಅಂತ. ಆ ನಂತರದಲ್ಲಿ ಹರಿದಾಸರ ಪೈಕಿ ಒಬ್ಬರೇ ಒಬ್ಬರು, ಆದರೆ ಅವರು ಜೀವಂತ ಇರುವಾಗ ಹೇಳಿಕೊಳ್ಳಿಲ್ಲ. ಅವರು ವೈಕುಂಠ ಯಾತ್ರೆ ಮಾಡಿದ ಮೇಲೆ ಅದು ಹೊರಗೆ ಬಿತ್ತು. ಅದು ಯಾರಂದರೆ ಗುರು ವಿಜಯ ವಿಠಲರು, ಶೇಷದಾಸರು. ಅವರನ್ನು ಮೊದಲ ಕಾಲ ಶೇಷದಾಸರು ಅಂತಾರೆ. ಅವರು ಪ್ರತಿನಿತ್ಯದಲ್ಲಿ ಒಂದು ಕೀರ್ತನೆಯೋ, ಒಂದು ಸುಳಾದಿನೋ, ಒಂದು ಉಗಾಭೋಗ ಮಾಡಬೇಕಂತೆ. ಚಿಂತ್ರವೇಲಿ ಪ್ರಾಣದೇವರ ಪಾದದ ಅಡಿಗೆ ಅದನ್ನು ಸಮರ್ಪಣೆ ಮಾಡಬೇಕಂತೆ. ಈಗ ನಾವು ಗುಡಿಗೆ ಹೋದರೆ ಚಿಂತ್ರವೇಲಿ ಪ್ರಾಣದೇವರ ಮುಂದೆ, ಗರ್ಭಾಲಯದ ಮುಂದೆ ನಿಂತಾಗ ನಮಗೆ ಎಡಗಡೆ ಆಗ್ತದೆ, ವಾಯುದೇವರಿಗೆ ಬಲಗಡೆ ಆಗ್ತದೆ. ಗರ್ಭಾಲಯದ ಹೊರಭಾಗದಲ್ಲಿ ಒಂದು ಮಾಡ ಇದೆ, ಆ ಮಾಡದಲ್ಲಿ ಇಡಿಸ್ತಾ ಇದ್ರಂತೆ. ಒಂದೊಂದು ಕೀರ್ತನೆ ಮಾಡೋದು ಅಥವಾ ಒಂದು ಸುಳಾದಿ ಮಾಡೋದು, ಒಂದು ಉಗಭಾಗ ಮಾಡಿ ಅವರಿಗೊಬ್ಬ ಶಿಷ್ಯ ಇದ್ದಂತೆ, ಬೇರೆ ಜಾತಿಯ ವ್ಯಕ್ತಿ, ಅವನ ಕಡೆಯಿಂದ ಅದರೊಳಗೆ ಇಡು ಅಂತ ಹೇಳಬೇಕಂತೆ. ಅದರೊಳಗೆ ಇಡಬೇಕು ಮತ್ತು ಬಾಗಿಲು ಮುಚ್ಚಿಬಿಡಬೇಕು. ಕೊನೆಗೆ ಅವರು ವೈಕುಂಠ ಯಾತ್ರೆ ಮಾಡುವಾಗ ಅದನ್ನು ಪೂರ್ಣ ಮೆತ್ತಿಸಿಬಿಟ್ರು, ಅಂದರೆ ಮಣ್ಣಿನಿಂದ ಅದನ್ನು ಮುಚ್ಚಿಬಿಟ್ಟು ವೈಕುಂಠ ಯಾತ್ರೆ ಮಾಡಿದರು. ಆಮೇಲೆ ಶಿಷ್ಯರೆಲ್ಲ ಕಲಿತು ಅದನ್ನು ತೆಗೆದಾಗ
ಅವರು ಮಾಡಿದ ಕೆಲ ಸುಳಾದಿಗಳೆಲ್ಲ ಹೊರಗೆ ಬಿದ್ದು, ಅದರಲ್ಲಿ ನಾನು ಇದು ಅಂತ ಹೇಳ್ಕೊಂಬೋದಲ್ಲ. ಆದರೆ ಏನು ಮಾಡ್ತಾರೆ ಅಂದರೆ, ಅಂದು ನಾನು ರಣರಂಗದಲ್ಲಿರುವಾಗ ನನ್ನ ರಥವನ್ನು ಒತ್ತಿ ನನ್ನನ್ನು ಕಾಪಾಡಿದಿ, ನಾಗಾಸ್ತ್ರದಿಂದ ಕಾಪಾಡಿದಿ, ಇವತ್ತು ಯಾಕೆ ನನ್ನನ್ನು ಕೈ ಬಿಡ್ತಾ ಇದ್ದೆ, ಹೀಗೆ ಪ್ರಾರ್ಥನೆ ಮಾಡ್ತಾರೆ. ಭಗವಂತನ ಬಗ್ಗೆ ಎಲ್ಲಿ ನಾನು ಅರ್ಜುನ ಇಂದ್ರಾಂಶ ಹಾಗೆಲ್ಲ ಹೇಳ್ಕೊಂಬಲ್ಲ, ಭಗವಂತನ ಮುಂದೆ ಪ್ರಾರ್ಥನೆ ಮಾಡುವಾಗ ತಾವು ಯಾರು ಎಂಬುದನ್ನು ಆವಿಷ್ಕರಣ ಮಾಡ್ತಾರೆ. ಇದು ಬಿಟ್ಟರೆ ಯಾವ ಹರಿದಾಸರು ನಂಗೆ ಇವಾಗಿನವ್ರು ಇದ್ದಾರೆ ಅಂದ್ಕೊಂಡ್ರಿ, ಅವ್ರ ಮಾತು ಬೇಡ. ಯಾಕಂದ್ರೆ ನಾನು ಹೇಳಿನಲ್ಲ, ಗೊರೆಬಾಳ ಹನುಮಂತರಾಯರವರೆಗೆ ಆ ಒರಿಜಿನಲ್ ಟ್ರೆಡಿಷನ್ ದಾಸ ಸಾಹಿತ್ಯ ಅಂತ ಏನದಲ್ಲ, ಪುರಂದರದಾಸರ ರಕ್ತ, ಆ ರಕ್ತ ಅಂತ ಅಲ್ಲ ಅನ್ಬಾರ್ದು, ಆ ಜೀನ್ಸ್, ಅವರ ಅದ್ಭುತವಾದ ಶಕ್ತಿ, ಆ ದಾಸ್ಯದ ಪ್ರಭಾವಗಳೆಲ್ಲ ಸುಂದರ ವಿಠ್ಠಲ ದಾಸರವರಿಗೆ ಬಂತು. ಅದನ್ನು ಅಳತೆ ಮಾಡಬೇಕಾದ್ರೆ ಒಂದೇ ಒಂದು ಪ್ರಮಾಣ, ನಿಸ್ವಾರ್ಥ ಜೀವನ, ಯಾವ ತರಹ ಕೀರ್ತಿ ಕಾಂಕ್ಷೆಗಳಿಲ್ಲದೆ ಜೀವನ, ಪರೋಪಕಾರ, ಸಮಾಜದ ಶ್ರೇಯಸ್ಸು, ಸಾತ್ವಿಕರೆಲ್ಲ ಉದ್ಧಾರ ಆಗಬೇಕು, ಆಚಾರ್ಯ ಮಧ್ವರ ತತ್ವವನ್ನು ಪ್ರಚಾರ ಮಾಡಬೇಕು ಎಂಬ ದೀಕ್ಷಾ, ಎಲೆಮರೆ ಕಾಯಿಯಂತೆ ಜೀವನ. ಹೇಗೆ ನೋಡೋರು ಯಾಕೆ ಕಾಣಿಸ್ಬೇಕಂದ್ರೆ ಸಾಮಾನ್ಯ ಜೀವನ ಮಾಡ್ತಾ ನಿರಾಡಂಬರವಾಗಿ ನಿರಂತರ ಭಗವಂತನ ಚಿಂತನೆಯಲ್ಲಿ ಕಾಲ ಕಳೆದವರು, ತಮ್ಮ ಸರ್ವಸ್ವವನ್ನು ಆತ್ಮಾರ್ಪಣೆ ಭಗವಂತನಿಗೆ ಮಾಡಿಕೊಂಡವರು ಯಾರು ಅಂದರೆ ಸುಂದರ ವಿಠ್ಠಲ ದಾಸರವರೆಗೆ ನಾವು ಅವರು ಅಪರೋಕ್ಷಗಳ ಅಲ್ಲ, ಅದ್ರ ಬಗ್ಗೆ ನಮಗೆ ಬೇಕಾಗಿಲ್ಲ. ನಮಗಿಂತಲೂ ಭಾಳ ಮೇಲ್ಮಟ್ಟದಲ್ಲಿದ್ದಾರೆ, ನಮಗಿಂತಲೂ ಹಿಂದಿನವರು, ನಮಗಿಂತಲೂ ನಿರಾಡಂಬರ ಜೀವನ ಮಾಡಿದವರು, ನಮಗಿಂತಲೂ ನಿಸ್ವಾರ್ಥವಾದ ಜೀವನ ಮಾಡಿದವರು, ನಮಗಿಂತಲೂ ಭಗವಂತನಲ್ಲಿ ವಿಚಿತ್ರವಾದ ಭಕ್ತಿಯನ್ನು ಮಾಡಿದವರು, ತಮ್ಮ ಸರ್ವಸ್ವವನ್ನು ಭಗವಂತನ ಪಾದಾರವಿಂದದಲ್ಲಿ ಸಮರ್ಪಣೆ ಮಾಡಿದವರ ಕಾರಣ ಅವರ ಅಪರೋಕ್ಷಗಳ ಅಪರೋಕ್ಷ ಅಲ್ಲನ ಅದರ ಬಗ್ಗೆ ಚಿಂತನೆ ಮಾಡೋದಕ್ಕಿಂತ ನಮಗಿಂತ ಹಿರಿಯರು ಎಂಬ ಭಾವನೆಯಲ್ಲಿ ಅವರನ್ನು ಆರಾಧನೆ ಮಾಡಬಹುದು, ಅವರ ಸಾಹಿತ್ಯವನ್ನು ನಾವು ಓದಬಹುದು, ಅದರಲ್ಲಿ ಏನು ಸಂದೇಹ ಪಡಬೇಕಾಗಿಲ್ಲ. ಶ್ಯಾಮಸುಂದರದಾಸರು ನಾ ಹೇಳಿದ್ನಲ್ಲ, ಅವರು ಎಷ್ಟು ದೊಡ್ಡತನ ಇದ್ದ ವ್ಯಕ್ತಿ. ಶ್ರೀರಂಗಕ್ಕೆ ಹೋದ್ರಂತೆ. ಶ್ರೀರಂಗಕ್ಕೆ ಹೋದಾಗ ಸ್ವಲ್ಪ ವಯಸ್ಸಾಗಿತ್ತಂತೆ. ರಂಗನ ದರ್ಶನ ಸ್ವಲ್ಪ ಸಣವಾಯ್ತೇನು. ಅವರು ರಂಗಗೆ ಹೇಳಿದ ಮಾತು ಒಂದು ನೋಡ್ರಿ, ಒಂದೇ ಒಂದು, ಕಾಯೋ ಕಾವೇರಿ ನಿಮ್ಮ ಶ್ರುತಿ ನನಗೆ ಬಂದು ಕೂತ್ಕೊಳ್ಳೋದು ಅದು, ಕಾಯೋ ಕಾವೇರಿ ರಂಗ ಕಾರುಣ್ಯ ಪಂಗ ಕಾಯೋ ಕಾವೇರಿ. ಎಲ್ಲಿಂದ ಬಂದಿ ಅಂತ ರಂಗ ಕೇಳಿದ. ಎಲ್ಲಿಂದ ಬಂದಿ ನೀನು, ಯಾರು, ನನ್ನ ಹತ್ರ ಯಾಕೆ ಬರಬೇಕು ಅಂತೀ ಅಂದುಕೊಳ್ಳೆ ಅವರು ಕೊಟ್ಟ ತಮ್ಮ ಲೆಟ್ರ್ ಹೆಡ್ ನೋಡಿ, ನಾನು ಎಲ್ಲಿಂದ ಬಂದೀನಿ ಎವಿಡೆನ್ಸ್ ಕೊಡ್ತಾರೆ, ರೆಕಮೆಂಡ್ ಒಂದು ಲೆಟ್ರ್ ತಂದಿರ್ತಾರೆ. ಲೆಟ್ರ್ ಏನದು, ಘನ್ನ ಗುರು ಜಗನ್ನಾಥ ದಾಸರ ಸನ್ನಿಧಾನದಿ ಬಂದೆ ತಂದೆ ಕಾಯೋ ಕಾವೇರಿ ರಂಗ. ನಾನು ಮಾನವಿ ಅಂತ ಒಂದು ಕ್ಷೇತ್ರ ಇದೆ, ಅಲ್ಲಿರುವ ಘನ್ನ ಗುರು ಜಗನ್ನಾಥ ದಾಸರ ಸನ್ನಿಧಾನದಿಂದ ನಾನು ಬಂದೀನಿ. ಅಷ್ಟಕ್ಕಿಂತ ಕ್ವಾಲಿಫಿಕೇಷನ್ ನನಗೆ ಏನೇನಿಲ್ಲ. ಯಾಕಂದರೆ ನಮ್ಮಲ್ಲಿ ಒಂದು ಮಾತದೆ ಪ್ರಭು, ಮಾನವಿಯಲ್ಲಿ ಓಡಾಡುವ ನಾಯಿ ಕೂಡ ಅದು ಒಂದು ತತ್ವಾರ್ಥ ಚಿಂತನೆ ಮಾಡ್ತಕ್ಕಂಥದ್ದು ಎಂಬ ಭಾವನೆ ಆದ ಕಾರಣ ಆ ಊರಿನ ಒಂದು ನಾಯಿ ಮರಿ ನಾನು, ಜಗನ್ನಾಥದಾಸರ ಅನುಗ್ರಹಕ್ಕೆ ಪಾತ್ರವಾದ ನಾಯಿ ಮರಿ ನಾನು ಬಂದೀನಿ ಅಂತ ತಮ್ಮ ಬಗ್ಗೆ ತಾವು ವಿಜ್ಞಾಪನೆ ಮಾಡ್ಕೊತಾರೆ. ಸಾಕಲ್ವ ಇದೊಂದು. ಆ ಹಾಡು ಚರಣ ಹೇಳ್ತಾ ಇದ್ದರೆ ಹೃದಯ ನಮ್ಮಷ್ಟು ತಾನೇ ಕದಲಿ ಬಿಡ್ತದೆ. ಇವತ್ತು ಬಹಳಷ್ಟು ದಾಸರು ತಯಾರಾಗಿದ್ದಾರೆ, ಇಲ್ಲ ಅಂತಲ್ಲ, ಅವ್ರ ಬಗ್ಗೆ ನಾನೇನು ಕಾಮೆಂಟ್ರಿ ಮಾಡೋದಲ್ಲ. ಆದರೆ ಒಂದವರಲ್ಲಿ ವಿಜ್ಞಾಪನೆ ಏನಂದರೆ, ತಮ್ಮ ಹಾಡುಗಳನ್ನು ತಾವೇ ಪ್ರಚಾರ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಹಾಡುಗಳು ಮಾಡಿಬಿಡೋದು, ತಮ್ಮ ಶಿಷ್ಯರೊಂದು ಗುಂಪು ಮಾಡೋದು, ಇವರೆಲ್ಲ ನಮ್ಮ ಶಿಷ್ಯರು ಅಂತ ಹೇಳೋದು, ಅವರಿಗೆಲ್ಲ ಅಂಕಿತ ಕೊಡೋದು, ಅವರಿಗೆ ತಮ್ಮ ಹಾಡುಗಳನ್ನೇ ಕಲಿಸೋದು, ತಮ್ಮ ಹಾಡನ್ನು ತಾವೇ ಪ್ರಿಂಟ್ ಮಾಡ್ಕೊಂಡ್ಬಿಡೋದು. ಇದು ಅಲ್ಲ, ಇದು ಪದ್ಧತಿನೇ ಅಲ್ಲ. ಹರಿದಾಸರು, ಹಿಂದಿನ ಹರಿದಾಸರು ಆ ರೀತಿ ಮಾಡಿದವರಲ್ಲ. ಅಂಥ ಪರಂಪರೆ ಆಚಾರ್ಯರ ಮಧ್ವಾಚಾರ್ಯ ನಮ್ಮ ಆಚಾರ್ಯ. ಆದರೆ ಗೋಪಾಲದಾಸರು ಕೆಲವು ದಾಸರು ತಮಗೆ ತಿಳಿಯದಲ್ಲೇ ತಮ್ಮ ಹೊರಗೆ ಬಿದ್ದು ಬಿಡ್ತಾರೆ. ಯಾವಾಗ ಬೀಳ್ತಾರೆ ಅಂದರೆ ಭಾವಾವೇಶಕ್ಕೊಳಗಾದಾಗ, ಭಗವಂತನ ಬಗ್ಗೆ ಕೀರ್ತನೆ ಮಾಡುವಾಗ ಭಗವಂತನಲ್ಲಿ ಒಂದು ರೀತಿಯಿಂದ ತಾದಾತ್ಮ್ಯ ಹೊಂದಿ ಮೈ ಮರೆತು ನಾನು ಯಾರು ಅಂತ ಹೊರ ಹಾಕ್ಕೊಂಡ್ಬಿಡ್ತಾರೆ. ಅದನ್ನು ಗೋಪಾಲದಾಸರು ಈ ಪಾಲೀಸಯ್ಯ ಪವನಾನಯ್ಯ ಎಂಬುದರಲ್ಲಿ ಹೇಳಿದ್ದಾರೆ. ಅವರ ಕೊನೆಯ ಘಟ್ಟದಲ್ಲಿ ಮಾಡಿದ ಹಾಡು. ಇವರಿಗೆ ಗೋಪಾಲದಾಸರಿಗೆ ಜಗನ್ನಾಥದಾಸರಿಗೆ 40 ವರ್ಷ ಕೊಟ್ಟ ಮೇಲೆ ಆ ಪ್ರಾರಬ್ಧ ಏನದಲ್ಲ, ಜಗನ್ನಾಥದಾಸರು ಅನುಭವಿಸಬೇಕಾಗಿರತಕ್ಕಂಥ ಒಂದು ದುಃಖ ಪ್ರಾರಬ್ಧ, ಅದು ರೋಗ ರೂಪವಾದದ್ದು. ಅದು ಭಗವಂತ ಏನು ಮಾಡಿದ, ಜಗನ್ನಾಥದಾಸರಿಂದ ತೆಗೆದು ಗೋಪಾಲದಾಸರಿಗೆ ಹಾಕಿದ. ಗೋಪಾಲದಾಸರಿಗೆ ಆ ರೋಗ ಅಂಟಿಕೊಂತು. ಅದೇನು ರೋಗ ಅಂತ ಗೊತ್ತಿಲ್ಲ.
ಅದು ಹೊಟ್ಟು ಸೂಲಿ ಅಂತಾರೆ, ಕ್ಷಯ ಅಂತಾರೆ. ಅದೆಲ್ಲ ಒಂದು ಮಾತ್ರ ಜಗನ್ನಾಥದಾಸರ ಮಾತಿನಿಂದಲೇ ಸ್ಪಷ್ಟ. ಘೋರ ವ್ಯಾಧಿಗಳ ನೋಡಿ ವಿಜಯರಾಯ ಭೂರಿ ಕರುಣವ ಮಾಡಿ ತೋರಿದರಿವರೆ ಉದ್ಧಾರಕರೆಂದ. ಈ ಹಾಡು ಗೋಪಾಲದಾಸರ ಮತ್ತು ಜಗನ್ನಾಥದಾಸರ ಚರಿತ್ರೆಯನ್ನು ಸ್ಪಷ್ಟವಾಗಿ ಹೊರಗಾಗ್ತಾರೆ. ನನಗೊಂದು ಘೋರವ್ಯಾಧಿ ಬಂದಿತ್ತು, ಆ ಘೋರವ್ಯಾಧಿಯನ್ನು ನೀವು ಪರಿಹಾರ ಮಾಡಿದ್ರಿ ಅಂತ ಜಗನ್ನಾಥದಾಸರು ಗೋಪಾಲದಾಸನ ಸ್ತೋತ್ರ ಮಾಡಿದ್ದಾರೆ. ಅದ ಕಾರಣ ಯಾವಾಗ ಭಗವಂತನನ್ನು ಪ್ರಾರ್ಥನೆ ಮಾಡಿ ತಮ್ಮ ಆಯುಷ್ಯವನ್ನು ಜಗನ್ನಾಥದಾಸರಿಗೆ ಹಾಕಿ ಜಗನ್ನಾಥದಾಸರ ರೋಗವನ್ನು ಏನು ಮಾಡಿದೆ, ಪ್ರಾರಬ್ಧವನ್ನು ಇವರು ತಗೊಂಡ್ರಂತೆ, ಅವತ್ತಲಿಂದ ಇವರಿಗೆ ಹೊಟ್ಟೆ ಸೋಲಿ ಪ್ರಾರಂಭ ಆಯ್ತಂತ. ಏನೋ ಒಂದು ರೋಗ ಬಂತು. ಇದನ್ನು ಗೋಪಾಲದಾಸರು ತಮ್ಮಂದ್ರೆ ಹೇಳ್ತಾರೆ. ಎಷ್ಟು ಸ್ಪಷ್ಟವಾಗಿ ಹೇಳ್ತಾರೆ ಅಂದರೆ, ಬೆಟ್ಟ ಏರುವಾಗ ಗೋಪಾಲದಾಸರಿಗೆ ವಿಚಿತ್ರವಾದ ಅನಾರೋಗ್ಯ ಬರ್ತದಂತೆ. ಅಂದರೆ ದೇಹ ಆಲಸ್ಯ ಆಗಿಬಿಡ್ತಂತೆ, ಕೂತ್ಕೊಂಡ್ಬಿಡ್ತಾನಂತ ಅಲ್ಲಿ. ಪ್ರತಿ ವರ್ಷ ಗೋಪಾಲದಾಸರು ಗುರುಗಳಿರೋವರೆಗೆ ಗುರುಗಳ ಜೊತೆಗೆ ಹೋಗ್ತಾಯಿದ್ರು. ಯಾಕಂದರೆ ವಿಜಯರಾಯರು ಒಂದು ಕಡೆ ಹೇಳ್ಕೋತಾ ಇರ್ತಾನೆ. ಶ್ರೀನಿವಾಸ ಒಮ್ಮೆ ಅಂದ್ರಂತ ಯಾರನ್ನ, ವಿಜಯರಾಯರನ್ನ, ಏನು ಮಾರಾಯ ನೀನು ಇಷ್ಟು ಸಾಲ ಬಂದರೆ ನನಗೆ ನಾಚಿಕೆ ಆಗಿದೆ ಅಂತಿದ್ದಂತೆ. ವಿಜಯದಾಸರನ್ನು ಶ್ರೀನಿವಾಸ ಅಂದನಂತೆ. ಯಾಕಂದರೆ ಹೆಣ್ಣು ತವ್ರ ಮನೆಯಿಂದ ಅತ್ತೆ ಮನೆಗೆ ಹೋದ ಮೇಲೆ ಮಾತಿಗೆ ತವ್ರ ಮನೆಗೆ ಬಂದರೆ ಏನಂತಾರೆ ಗೊತ್ತಾನೆ, ಏನು 24 ಗಂಟೆ ಆ ಹುಡುಗಿ ತವ್ರ ಮನೆಗೆ ಬರ್ತಾಳಲ್ಲ ಅಂತ. ಹೇಗದು, ಏನು ವಿಜಯರಾಯ ನೀನು 24 ಗಂಟೆ ತಿರುಪತಿ ನನ್ನ ಹತ್ರ ಬಂದುಬಿಡ್ತೀಯಲ್ಲ, ಸ್ವಲ್ಪ ನನಗೆ ನಾಚಿಕೆ ಆಗಿದೆ ಅಂತಿದ್ದಂತೆ. ಆ ರೀತಿ ಪ್ರತಿ ವರ್ಷ ಅಪ್ಪನ ದರ್ಶನಕ್ಕೆ ಹೋಗತಕ್ಕಂಥವ್ರು ವಿಜಯಪ್ರಭುಗಳು. ಅವ್ರ ಹಿಂದೆ ಗೋಪಾಲದಾಸರು ಹೋದರು. ಅದರ ಮಧ್ಯದಲ್ಲಿ ಗೋಪಾಲದಾಸರ ಯಾತ್ರೆ ಮಾಡಿಬಿಟ್ರು. ಅದ ಕಾರಣ ಗೋಪಾಲದಾಸರಿಗೆ ಆ ರೋಗ ಬಂದು ನಿಂತುಕೊಂಡಾಗ ಒಂದು ಹಾಡು ಮಾಡಿದ್ದಾರೆ, ರಂಗಣ್ಣ ದಾಸರು ಮಾಡ್ತಾರೆ. ಚಂದ್ರಾಂತರ್ಗತನಾದ ಧನ್ವಂತರಿಯನ್ನು ಸ್ಮರಣ ಮಾಡ್ತಾ, ನಮ್ಮಣ್ಣನಿಗೆ ಈ ರೀತಿ ಆಗಿದೆ ಪ್ರಭೋ, ನಿನ್ನ ಹತ್ರ ಕರೆಸ್ಕೋತಾ ಇದ್ದಿ, ಈ ಮಾಡಬೇಡ ಅಪ್ಪ, ನಿನ್ನ ದರ್ಶನ ಕೊಟ್ಟ ಮೇಲೆ ಮತ್ತೆ ಏನಾದರೂ ಮಾಡು. ಹೋಗ್ತಾರೆ. ಹೋಗಿ ಹೊರಗೆ ಬರಬೇಕಾದ್ರೆ ತಂಬೂರಿಯನ್ನು ಮೀಡ್ತಾರಂತೆ. ಯಾರು, ಗರ್ಭಾಲಯದಿಂದ ದೇವಾಲಯದಿಂದ ಗೋಪಾಲದಾಸ ಹೊರ ಬರೋವಲ್ಲೇ ತಂತಿ ಟಕ್ ಅಂತ ಹರಿದು ಬಿಡ್ತದೆ. ಹರಿದು ಕೂಡಲೇ ತಮ್ಮಂದ್ರೆ ಅಣ್ಣ ಸ್ವಲ್ಪ ಕಟ್ಟೋಣ, ಇಲ್ಲ ಈ ತಂಬೂರಿನ ಕೆಲಸಕ್ಕೆ ಬರೋದಿಲ್ಲ, ಇದು ಆಯ್ತು, ಇದು ತಂತಿ ಕಡಿತು ಅಂತಂತಾರೆ. ಹೋಗಿ ಬರುವೇನೋ ಮರಳಿ ಬರಲಾರೆ ಅಷ್ಟೇ ಹೇಳ್ತಾರೆ, ನಿಂದಿಸಿಬಿಡ್ತಾರೆ. ಆ ಪಲ್ಲವಿ ಮುಂದೆ ಪಲ್ಲವಿ ಮಾಡಿಲ್ಲ, ಅಷ್ಟೇ ಕೊಟ್ಟಿದ್ದಾರೆ. ಹೋಗಿ ಬರುವೇನು ಮರಳಿ ಬರಲಾರೆ. ಊರಿಗೆ ಬಂದ ಮೇಲೆ ಹೊರಟು ಬಿಡ್ತಾರೆ. ಹೊರಟಾಗ ಆ ತಮ್ಮಂದರ ಆವೇದನ ನೋಡಬೇಕಡಿ. ಅಣ್ಣ ಭಾಗಣ್ಣನಿ ಕಣ್ಣಿಗೆ ಮರೆಯಾಗಿ ಪುಣ್ಯಲೋಕವ ಸೇರಿದ. ತಬ್ಬಲಿಗಳಾದವೆಲ್ಲ ನಾವು, ನಮ್ಮನ್ನು ಯಾರು ಕೇಳಬೇಕು ಅಂಥೇಳಿ ಅರ್ಥನಾದವನ್ನು ಮಾಡ್ತಾರೆ ತಮ್ಮಂದರು. ಅಂಥ ಗೋಪಾಲದಾಸರು ಈ ಹಾಡನ್ನು ಕೊನೆ ಕಾಲದಲ್ಲಿ ಆ ಬೆಟ್ಟದಿಂದ ಬರುವಾಗೋ ಅಥವಾ ಬೆಟ್ಟಕ್ಕೆ ಹೋಗುವಾಗೋ ಇದನ್ನು ಹೇಳಿದ್ದಾರೆ. ಅಂದರೆ ತಮಗಿನ್ನ ಸಮಯ ಆಯಿತು, ಇನ್ನು ಈ ಭೂಲೋಕದಲ್ಲಿ ಇರತಕ್ಕಂಥ ಸಮಯ ಆಯಿತು ಅಂತ ತಿಳ್ಕೊಂಡು ಈ ಹಾಡು ಮಾಡಿದ್ದಾರೆ. ಇದು ಪಾಲಿಸಯ್ಯ, ಅದಕ್ಕೆ ನಿದರ್ಶನ ಒಂದು. ಎರಡನೇದು, ಇದರಲ್ಲಿ ಗೋಪಾಲದಾಸರು ಹೊರಗೆ ಬಿದ್ದಿದ್ದಾರೆ. ನಾನು ಯಾರು ಅಂತ ಹೊರಗೆ ಬಿದ್ದಿದ್ದಾರೆ. ಎಲ್ಲಿ ಬೀಳೋದಲ್ಲ ಜ್ಞಾನಿ, ಅದರ ಉದ್ರೇಕ ಅದಾಗಿ ಬೀಳುತ್ತಾರೆ. ಅದೇ ಗುರುಗಳು ಹೇಳಿದಾರಲ್ಲ, ಮೂರು ಪಾಲಿಸಯ್ಯ ಪವನನಯ್ಯ ಪಾಲವಾರಿಧಿ ಶಯ್ಯ ವೆಂಕಟರಾಯ ಪಾಲಿಸಯ್ಯ. ಕಾಲ ಕಲಗೆ ಹೃದಯಾಲಯದೋಳು ನಿನ್ನ ಶೀಲ ಮೂರುತಿ ತೋರೋ ಮೇಲು ಕರುಣರಿ ಪಾಲಿಸಯ್ಯ. ಮೂರನೇ ನುಡಿ. ಎರಡನೇ ನುಡಿ, ಮೂರು ಭಾಳ ಪಾಠಾಂತರವೇ, ಶುದ್ಧವಾದ ಪಾಠ ಇದು. ಮೂರು ಗುಣಗಳಿಂದ ಮೂರು ತಾಪಗಳಿಂದ ಮೂರು ಅವಸ್ಥೆಯಿಂದ ಮುಕುಂದ ಮೂರು ಐದಾರಿಂದ ಮೂರು ಏಳರಿಂದ ಮುರಾರಿ, ಮುರಾರು ಅಲ್ಲ ಮುರಾರಿ ದಾರಿ ಗಾಣದೆ ಮೂರಾದೆ. ಮೂರು ಹಿಡಿಸಿ ಮೇಲ್ ಮೂರೆರಡೋಡಿಸಿ ಮೂರು ಮೂರು ಭಕ್ತಿ ಮೂರು ಕಾಲಕ್ಕೆ ನಿತ್ತು ಮೂರು ರೂಪವನಾಗಿ ಮೂರು ಲೋಕವನಲ್ಲ ಮೂರು ಮಾಡಿದ ಬಿಂಬ ಮೂರುತಿ ವಿಶ್ವ
ಅದ್ಭುತವಾದ ರೂಪ. ಎಷ್ಟು ತನ್ಮಯರಾಗಿದ್ದರು, ಯಾವ ರೀತಿ ತಮ್ಮನ್ನು ತಾವು ಮರೆತಿದ್ದರು. ಆ ಪರಬ್ರಹ್ಮ ಅವರ ಮುಂದೆ ನಿಂತುಕೊಂಡೋ ಗೊತ್ತಿಲ್ಲ. ಬಿಂಬಮೂರ್ತಿ ವಿಶ್ವ ಅಂತ ಅಂದುಬಿಡ್ತಾರೆ. ವಿಶ್ವ ಯಾರಿಗೂ ಬಿಂಬ ಅಲ್ಲ, ಪ್ರತಿ ಜೀವಿಗೆ ಬಿಂಬ ಇರ್ತಾನೆ. ಜೀವಿಯ ಆಕಾರದಂತೆ ಅಂತರ್ಯಾಮಿಯಾಗಿ ಬಿಂಬರೂಪದಿಂದ ಇರ್ತಾನೆ. ಜೀವಿ ಕಾಗಿ ರೂಪಿ ಆದರೆ ಬಿಂಬರೂಪಿಯಾದ ಪರಮಾತ್ಮ ಕಾಗಿಯ ರೂಪದಲ್ಲೇ ಇರ್ತಾನೆ. 84 ಲಕ್ಷ ಯೋನಿಗಳು, ಅಷ್ಟು ರೂಪಗಳಿಗೂ ಭಗವಂತನಿಗೆ ಒರಿಜಿನಲ್ ಆಗಿರ್ತಕ್ಕಂಥದ್ದು, ಅದು ಚಿದಾನಂದಾತ್ಮಕವಾಗಿರ್ತಕ್ಕಂಥದ್ದು. ಜೀವಿ ಅವನು ಯಾವುದೋ ಒಂದು ರೂಪದಲ್ಲಿರ್ತಾನೆ, ಒಳಗಿರ್ತಾನೆ. ಮತ್ತು ಈ ವಿಶ್ವನಾಮಕ ಪರಮಾತ್ಮ ಯಾರಿಗೆ ಬಿಂಬ ಅಂದರೆ ಗಣಪತಿಗೆ ಮಾತ್ರ ಬಿಂಬ, ಮತ್ತಾರಿಗೂ ಬಿಂಬ ಅನ್ನಲ್ಲ. ಅಲ್ಲಿ ಹೇಳ್ತಾರೆ, 3 ಹಿಡಿಸಿ ಮೇಲ್ 3 ಓಡಿಸಿ 3 ಭಕ್ತಿ 3 ಕಾಲಕ್ಕೆ ನಿತ್ತು 3 ರೂಪವನಾಗಿ 3 ಲೋಕಗಳೆಲ್ಲ 3 ಮಾಡಿದ ಬಿಂಬಮೂರ್ತಿ ವಿಶ್ವ. ನನ್ನ ಬಿಂಬಮೂರ್ತಿಯಾದ ಓ ವಿಶ್ವ ಪಾಲೀಸಯ್ಯ. ಬಿಂಬಾಭಿನ್ನನಾಗಿರತಕ್ಕಂಥ ಶ್ರೀನಿವಾಸನನ್ನು ಚಿಂತನೆ ಮಾಡಿ ಶ್ರೀನಿವಾಸನ ಪಾದಾರವಿಂದಕ್ಕೆ ತಮ್ಮ ದೇಹವನ್ನು ಸಮರ್ಪಣೆ ಮಾಡ್ತಾರೆ. ಯಾಕೆ ಮತ್ತೆ ಬರೋದಿಲ್ಲ ಅದು ಕಾರಣ. ಕರುಣಾಸಾಗರ ನಿನ್ನ ಸ್ಮರಣೆ ಮಾತ್ರದಿ ಸಕಲ ದುರಿತ ಪರಿಹಾರವೆಂದು ನಾವಂದು ಮೊರೆ ಹೊಕ್ಕ ಮೇಲಿನ್ನು ಪೊರೆಯಬೇಕಲ್ಲದೆ ಜರಿದು ದೂರ ನೋಡುವರೇ ಮೂರಾರೇ ಮರುದಂತರ್ಗತ್ ಗೋಪಾಲ ವಿಠಲನೆ ಈ ಶರೀರ ನಿನ್ನ ಚರಣ ಕರ್ಪಿಸಿದೇನೋ. ಸರಿ ಬಂದದು ಮಾಡೋ ಬಿರದು ನಿನ್ನದು ದೇವ, ಸರಿ ಬಂದದು ಮಾಡೋ ಬಿರದು ನಿನ್ನದು ದೇವ. ಪರಮದಯಾನಿದೆ ಉರಗಾದ್ರಿವಾಸ ಪಾಲೇಸಯ್ಯ. ನೀ ಕೊಟ್ಟ ದೇಹ ಇದು ನನ್ನ ಪಾದಾರವಿಂದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೀನಿ. ನಿನ್ನ ಇಚ್ಛೆ ಬಂದಂತೆ ಮಾಡು. ರೋಗ ಕೊಡ್ತೀಯಾ, ಇನ್ನು ದುಃಖ ಅನುಭವ ಮಾಡಂತೀಯ, ರೆಡಿ. ಇಲ್ಲ ಏನು ಬೇಡಪ್ಪ ಸಾಕು ನನ್ನ ಹತ್ರ ಬರ್ತೀಯ, ನಿನ್ನ ಹತ್ರ ಬರ್ಲಿಕ್ಕೂ ರೆಡಿಯಾಗಿದ್ದೀನಿ ಅಂತ ಹೇಳಿಕೊಡ್ತಕ್ಕಂಥ ಒಂದು ರೀತಿಯಿಂದ ಚರಿತ್ರಾಂಶವನ್ನು ತಮ್ಮ ಸ್ವರೂಪವನ್ನು ತಮಗೆ ತಿಳಿಯದಲೇ ಹೊರಗೆ ಹಾಕಿರತಕ್ಕಂಥ ಒಂದು ಸುಂದರವಾದ ವೇದಾಂತಮಯವಾದ ಭಗವಂತನ ಕಲ್ಯಾಣ ಗುಣಗಳನ್ನು ತಿಳಿಸ್ತಕ್ಕಂಥ ಒಂದು ವೇದಾಂತದ ಪುಂಜ ಈ ಕೀರ್ತನೆ. ಮತ್ತೊಂದು ಕಡೆ ಗೋಪಾಲದಾಸರು ಎಷ್ಟು ಅದ್ಭುತವಾಗಿ ಹೇಳ್ತಾರೆ. ಒಂದು ಸುಳಾದಿಯಲ್ಲಿ ಅದು ನಾನು ಹೇಳಿಲ್ಲ, ಆಚಾರ್ಯರ ಸಿದ್ಧಾಂತ ದಾಸರ ಜೀವನದಲ್ಲಿ ಎಷ್ಟು ಹಾಸು ಹೊಕ್ಕಿತ್ತು ನನಗೆ ತಿಳಿದ ಮಟ್ಟಿಗೆ. ದಾಸರ ಅಸ್ಥಿಗತ ಆಗಿತ್ತು ಆಚಾರ್ಯರ ಸಿದ್ಧಾಂತ. ರಕ್ತಗತ ಅಲ್ಲ, ಬಾಯಿಗತ ಅಲ್ಲ, ಬುದ್ಧಿಗತ ಅಲ್ಲ, ಬಾಯಿಗತ ಅಲ್ಲ, ಬುದ್ಧಿಗತ ಅಲ್ಲ, ರಕ್ತಗತ ಅಲ್ಲ, ಅಸ್ಥಿಗತ ಆಗಿತ್ತು. ಯಾರೋ ಒಬ್ಬ ಋಷಿ ಇದ್ನಂತಲ್ಲ, ನಾರಾಯಣ ಜಪ ಮಾಡ್ತಾಯಿದ್ರೆ ಅಷ್ಟಮಸ್ಕಂದ ಭಾಗವತದಲ್ಲಿ ಬರ್ತದೆ, ಜಪ ಷಷ್ಠಸ್ಕಂದ ಭಾಗವತದಲ್ಲಿ ಜಪ ಮಾಡ್ತಾಯಿದ್ರೆ ಕೊನೆಗೆ ಆ ನಾರಾಯಣ ಮಂತ್ರ ಅದನ್ನು ಜಪ ಮಾಡ್ತಾ ಎಲ್ಲೋ ಸತ್ತ. ಅವನು ಹೋದ, ಅವನ ದೇಹ ಅಲ್ಲಿ ಬಿತ್ತು, ಎಲ್ಲ ಆ ದೇಹದಲ್ಲಿರುವ ಎಲ್ಲ ಹೋದವು, ಅಸ್ಥಿ ಮಾತ್ರ ಉಳ್ಕೊಂಡಿದ್ದರೆ ಆ ಅಸ್ಥಿಯಿಂದ ನಾರಾಯಣ 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 ಅಂತ ಬರ್ತಿತ್ತಂತೆ. ಅದರ ಅಸ್ಥಿಯಲ್ಲಿ ನಾರಾಯಣ ಮಂತ್ರ ಸೇರಿಕೊಂಡು ಗಂಧರ್ವನನ್ನು ಕರೆಸಿ ಅಸ್ಥಿ ಸಂಚಯನ ಮಾಡಿಸ್ತ ಭಗವಂತ. ಅದು ಆ ರೀತಿ ಹರಿದಾಸರು ತಮ್ಮ ಜೀವನದಲ್ಲಿ ಆಚಾರ್ಯರ ಸಿದ್ಧಾಂತವನ್ನು ಅಳವಡಿಸಿಕೊಂಡಿದ್ದಾರೆ. ಎಲ್ಲಿ ಮೀಟಿದರೆ ಅಲ್ಲಿ ಅದ್ಭುತವಾದ ವೇದಾಂತ ರಹಸ್ಯ ಹೊರಗೆ ಬರ್ತಾರೆ. ಒಂದು ಸುಳಾದಿಯ ಒಂದು ತಾಳ ನೋಡ್ರಿ ಎಷ್ಟು ಸುಂದರ ಅದ. ಅಟ್ಟ ತಾಳದಲ್ಲಿ ಹೇಳ್ತಾರೆ, 8 ಸೇರಿನದೊಂದು ಗಂಟೆಯ ಮಾಡಿ, 8 ಸೇರಿನದೊಂದು ಗಂಟೆಯ ನಿರ್ಮಿಸಿ, ಒಂಟೀಲಿ ಇಟ್ಟಿನ್ನು ಹಿಡಿದು ಬಾರಿಸಿದರೆ, ಗಂಟೆಯಲ್ಲಿದ್ದ ನಾದ ಗಂಟೆಯಿಂದದ ತಿಳಿಯುವುದೇ, 8 ತೊಲೆಯದೊಂದು ಸೊಂಟ ನಾಲಿಗೆಯನ್ನು
ಉಂಟಾದರಾಯಿತು. ಗಂಟೆ ಶೋಭಿಸುವುದು ಗಂಟೆಯಂತೆ ನೀನು, ಸೊಂಟ ನಾಲಿಗೆಯಂತೆ ನಾನು. ಗಂಟೆಯೊಳಗೆ ನಾಲಿಗೆ ಅಡಕವಾಗಿಪ್ಪದು, ಬಂಟನ ನಿನ್ನೊಳು ಅಡಕವಾಗಿಪ್ಪೆನು. ನಂಟತನವು ನನಗೆ ನಿನಗೆ ಹೀಗುಂಟು, ವೈಕುಂಠ ಮೂರುತಿ ರಂಗಗೋಪಾಲ ವಿಠಲ. ಬಂಟರಿಂದಲೇ ನಿನ್ನ ಭಾಗ್ಯ ಶೋಭಿಸುವುದು. ಒಂದು ದೃಷ್ಟಾಂತ ಕೊಡ್ತಾರೆ, ನೀನು ಸ್ವಲ್ಪ ಟೀಕಿಸ್ತಾರೆ. ಹೌದು, ಇದನ್ನು ಕೂಡ ಸಾಹಿತ್ಯ ವಿಮರ್ಶಕರು ಹೇಳ್ತಾರೆ. ವಿಜಯದಾಸರು ಬಹಳ ಸೌಮ್ಯ, ಅವರ ಸಾಹಿತ್ಯ ಸರೆಂಡರ್ ಆಗಿಬಿಡ್ತಾರೆ ಭಗವಂತನಿಗೆ, ಅಷ್ಟು ಅಟ್ಯಾಕ್ ಮಾಡ್ಲಿಕ್ಕೆ ಹೋಗಲ್ಲ. ಅಟ್ಯಾಕ್ ಮಾಡಿದವರು ಯಾರು ಅಂದರೆ ಗೋಪಾಲದಾಸರೊಬ್ಬರೇ. ಅವನಿಗೆ ಸ್ವಲ್ಪ ಕರಿಯ ಮೊರೆ ಕೇಳಿ ಸಿರಿಗೆ ಹೇಳದೆ ಬಂದೆ, ಅವ ನಿನ್ನ ಕಿರಿಯಪ್ಪನ ಮಗನೇನು, ಯಾಕೆ ನಾನು ಕರೆದ್ರೆ ಯಾಕೆ ಬರೋದಲ್ಲ. ಈ ರೀತಿ ಗಟ್ಟಿಯಾಗಿ ಭಗವಂತನ ಹಿಡಿದು ಕೇಳುವ ಹರಿದಾಸರ ಪೈಕಿ ಪ್ರಧಾನ ವ್ಯಕ್ತಿಗಳು ಯಾರಂದರೆ ಗೋಪಾಲದಾಸರು. ವಿಜಯದಾಸರು ಅವೆಲ್ಲ ಮಾತು, ಅಯ್ಯೋ ನಮಸ್ಕಾರಪ್ಪ, ನೀನು ಹೇಗಣ್ಣ ಇಡಪ್ಪ, ನಿನ್ನ ಇಟ್ಟಂಗಿರ್ತೀನಿ ಅಂತಂಬೋ ಸ್ವಭಾವವುಳ್ಳವರು ವಿಜಯರಾಯರು. ಎಲ್ಲಿ ಹೇಳ್ತಾರೆ, ಏನೇ ನೀನು ಭಾಳ ಇದು ಮಾಡ್ತಾಯಿದ್ದಿ, ನಿನ್ನ ಸೌಭಾಗ್ಯ ಇದು ಅಷ್ಟತಾಳದಲ್ಲಿರುವ ಈ ಹಾಡಿಗೆ ಇದನ್ನೆಲ್ಲ ಹೇಳೋಕ್ಕಾಗಲ್ಲ. ಒಂದೊಂದು ತಾಳದಲ್ಲಿ ಏನು ಮಾಡಿದ್ದಾರೆ ಗೊತ್ತಾ, ಇದರ ವಿವರಣೆ ಕೊಡ್ತಾರೆ. ಹೇಗೆ ಭಗವಂತ ಗಂಟೆ, ನಾವು ಜೀವರು ಹೇಗೆ ನಾಳ ಅಂಬೋದನ್ನು ಆ ಮಧ್ಯದಲ್ಲಿರುವ ಸಾಮ್ಯ ದೃಷ್ಟಾಂತವನ್ನು ಸಾರ್ಥಕ ಮಾಡ್ತಾರೆ. ಬೇರೆ ಬೇರೆ ತಾಳಗಳೇ ಅದ್ಭುತವಾದ ರೂಪಕಲ್ಪನೆ. ನಮ್ಮ ಸದಾನಂದ ಶಾಸ್ತ್ರಿಗಳು ಮುಂದೆ ಇದನ್ನು ಕೊಡ್ತೀನಿ, ನೋಡಿದರೆ ನನಗಿಂತ ಅದ್ಭುತ ಪ್ರಮೇಯ ನಿರೂಪಣೆ ಮಾಡ್ತಾರೆ. ಸ್ವಾಮಿ ನೀನು 8 ಭಾಳ ಗಮನದಲ್ಲಿಡ್ರಿ, 8 ಸೇರಿನ ಗಂಟೆ, ನೀನು ಗಂಟೆ, ನಾನು ಗಂಟೆ ಒಳಗಿರುವ ನಾಳ. ನಾನು ನಿಜವಾಗಿ ಏನು ಅಂದ್ಕೊಂಡಿದ್ದೆ ಹೇಳೋಕ್ಕೆ ಮುಂಚೆ ಗಂಟೆ ತರಬೇಕು ಅಂದ್ಕೊಂಡಿದ್ದೆ. ಒಂದು ಸಣ್ಣದು ಬಂದು ನಿಮಗೆ ಅಲ್ಲಿ ತೋರಿಸ್ಬೇಕು, ಪ್ರಾಕ್ಟಿಕಲ್ಲಾಗಿ ಅದು ತೋರಿಸ್ಬೇಕಂತೇಳಿ. ಗಂಟೆ ನೀನು ಅದು 8 ಸೇರಿನ ಗಂಟೆ, ಭಾಳ ಗಮನದಲ್ಲಿಡ್ರಿ. ನಾನು ಒಳಗೆ ಸೊಂಟ ನಾಲಿಗೆ, ಸೊಂಟ ಅಂದರೆ ಸ್ವಲ್ಪ ವಕ್ರವಾಗಿರುವ ಒಳಗಿರ್ತದಲ್ಲ, ಗಂಟೆ ಬಡ್ಕೋತಿರ್ತದಲ್ಲ, ಆ ನಾಲಿಗೆ ನಾನು 8 ತೊಲೆ, ನೀನು 8 ಸೇರು. ಈ 8 ಎಂಬುದು ಕಾಮನ್ನ ಹಾಕಿದರು ವಿಜಯರಾಯ ಗೋಪಾಲದಾಸರು ಹೇಳ್ತಾರೆ, ನೀನು 8 ನಾನು 8, ಬಟ್ ಡಿಫರೆನ್ಸ್ ಎಲ್ಲ ಅಂದರೆ ನೀನು 8 ಸೇರು, ನಾನು 8 ತೊಲೆ. ನೀನು ಗಂಟೆ, ನಾನು ನಾಳ, ಇಷ್ಟು ಕೊಟ್ಕೊಂಡಿದ್ದಾರೆ. 8 ಸಮಾನವಾಗಿಟ್ಟಿದ್ದಾರೆ. ಯಾಕೆ 8 ಸಮಾನ ಇಟ್ಟರು ಅಂತಂದರೆ, ಅವರೇ ತಾಳದಲ್ಲಿ ಬಿಡಿಸ್ತಾರೆ. ಮುಂದಿನ ತಾಳದಲ್ಲಿ ನೀನು ಅನಾದಿ ನಾನು ಅನಾದಿ, ನೀನು ನಿತ್ಯ ನಾನು ನಿತ್ಯ, ನೀನು ಯಾವಾಗ ಬಂದಿಯೋ ಗೊತ್ತಿಲ್ಲ, ನಾನು ಯಾವಾಗ ಬಂದಿನೋ ಗೊತ್ತಿಲ್ಲ, ನನ್ನನ್ನು ನೀನು ಸೃಷ್ಟಿ ಮಾಡಿಲ್ಲ, ನಿನ್ನನ್ನು ನಾನು ಸೃಷ್ಟಿ ಮಾಡಿಲ್ಲ, ಬಟ್ ನಿನ್ನ ಅಧೀನ ನಾನು, ನನ್ನ ಸ್ವಾಮಿ ನೀನು. ನನಗೂ ನಿನಗಿರುವ ಸಾಮ್ಯ, ಜೀವೇಶ್ವರ ಮಧ್ಯದಲ್ಲಿರುವ ಅನಾದಿತ್ವಾದಿ ಕೆಲ ಸಾಮ್ಯ ಗುಣಗಳನ್ನು ನಿರೂಪಣೆ ಮಾಡಲಿಕ್ಕಾಗಿ 8 ಎಂಬುದನ್ನು 2 ಕಡೆ ಹಾಕಿದರು. ಆದರೆ ನೀನು 8 ಸೇರಿನ ಗಂಟೆ, ನಾನು 8 ತೊಲೆಯ ಸೊಂಟ ನಾಲಿಗೆ, ಬರೀ ನಾಲಿಗೆ ಅಲ್ಲ, ಸೊಂಟ ನಾಲಿಗೆ ವಕ್ರ, ನನಗೆ ಲಿಂಗ ಶರೀರ ಬಡ್ಕೊಂಡು ಕೂತ್ಕೊಂಡದ. ಆದರೆ ಆಶ್ಚರ್ಯ ಏನು ಗೊತ್ತನ, ಈ ನಾಲಿಗೆ ಅದಲ್ಲ, ಇದು ಎಲ್ಲಿವರೆಗೆ ಗಂಟಿಯಲ್ಲಿ ಇರ್ತದೋ ಅಲ್ಲಿವರೆಗೆ ಇದಕ್ಕೆ ಬೆಲೆ. ಗಂಟಿಯನ್ನು ಹಿಡ್ಕೊಂಡಿರಬೇಕು, ಗಂಟಿಯನ್ನು ಬಿಟ್ಟರೆ ಯಾರು ಅಯ್ಯೋ ನಾಲಿಗೆ ಹೋಗ್ಬಿಡ್ತು, ಇನ್ನು ಈ ಗಂಟಿ ಕೆಲಸಕ್ಕೆ ಬರೋದಲ್ಲ ಅಂತ ಗಂಟಿ ಬಿಟ್ಟಾಕೋದಲ್ಲ. ಗಂಟಿನ ಇಟ್ಕೋತಾರೆ, ಆ ನಾಲಿಗೆ ದುರ್ದೈವ ಅದು ಹೋಗಿ ಬಿಟ್ಟಾಕಿಬಿಡ್ತಾರೆ. ಕೆಬ್ಬಣದಿರ್ತದೆ ಅದು ಕಾರಣ, ಅಥವಾ ಬೇರೆ ಯಾವುದೋ ಲೋಹದಿತ್ತು ಅದು ಎಲ್ಲ ಕುಪ್ಪಿ ಆಗಿಬಿತ್ತು ಅಂದ್ಕೊಳ್ರಿ, ಅಥವಾ ಸ್ವಲ್ಪ ಮಳೆ ಇದ್ದಾಗಿದ್ದರೆ ಒಂದು ಗೂಟಕ್ಕೆ ಬಡಿತಾರೆ, ಒಂದು ಗೋಡೆಗೆ ಬಡಿತಾರೆ, ಅದಕ್ಕೆ ಶಟ್ ಹಾಕಲಿಕ್ಕೆ ಉಪಯೋಗ ಮಾಡ್ತಾರೆ. ಸೊ ಎಲ್ಲಿವರೆಗೆ ನಾಳ ಗಂಟೆಯನ್ನು ಅಂಟಿಕೊಂಡಿರ್ತದೋ ಅಲ್ಲಿವರೆಗೆ ಆ ನಾಳಕ್ಕೆ ಬೆಲೆ. ಓ ಜೀವಿ, ಗಂಟೆಯಂತೆ ನೀನು, ಸೊಂಟ ನಾಲಿಗೆ ಅಂತ ನಾನು, ನಿನ್ನನ್ನು ಆಶ್ರಯಿಸಿಕೊಂಡ್ರೆ ನಂಗೆ ಬೆಲೆ. ನಾನು ಹೇಳ್ತಾ ಇರ್ತೀನಿ ಯಾವಾಗ, ನಮ್ಮ ಹಿಂದಿನ ಸ್ವಾಮಿಗಳು ಸುಷಮೀಂದ್ರ ಗುರುಗಳು ಸುಜೀಂದ್ರ ಅವ್ರಿಗೆ ಭಾಳ BP ಇರ್ತಿತ್ತು. ನಮ್ಮ ರಾಯರ ಮಠದ ಗಂಟಿ ಇಲ್ಲಿ ಎಲ್ಲ ಗಂಟೆ ದೊಡ್ಡದು ಇಷ್ಟು ಅಪ್ಪ ಅದು ನಮ್ಮ ಸ್ವಾಮಿಗಳು ಏನು ಮಾಡ್ತಾರೆ, ಸುಜೀಂದ್ರರು ಹಿಂಗೆ ಅದು ಗಂಟೆ ತೊಗೋಬೇಕು, ಹೀಗೆ ಅಂಬೋ ಒಂದು ಅಂತಿದ್ರಲ್ಲ ಪುಟ್ಟಕ್ಕೆ ತೊಡಿ ಮೇಲೆ ಇಟ್ಕೋತಿದ್ರು, ಹೀಗೆ ಅಂತಿದ್ರು ತೊಡಿ ಮೇಲೆ ಇಟ್ಕೋತಿದ್ರು. ನೋಡಿರಿ, ಗಂಟಿಗೆ ಮರ್ಯಾದೆ, ಅದರ ನಾಲಿಗೆ ಯಾರು ಮರ್ಯಾದೆ ಕೊಡಬೇಕು ಎಂಬುದಲ್ಲ. ಆದರೆ ಈ ಗಂಟೆಯನ್ನು ಹಿಡ್ಕೊಂಡಿದ್ದಕ್ಕಾಗಿ ಆ ನಾಲಿಗೆ ಎಲ್ಲಿ ಹೋಗಿ ಕೊಡ್ತದೆ ಗೊತ್ತಾ, ದೇವ್ರ ಪೀಠದ ಕೆಳಗೆ ಕೊಡ್ತದೆ, ಬಗಲಾಗಿ ಕೊಡ್ತದೆ.
ಅದಕ್ಕಿಲ್ಲ ಅದಕ್ಕೊಂದು ಸಪ್ರೇಟ್ ಪೀಠ ಇರ್ತದೆ. ಇಲ್ಲ ದೊಡ್ಡ ದೊಡ್ಡ ಸ್ವಾಮಿಗಳ ತೊಡೆಯ ಮೇಲೆ ಕೊಡ್ತದೆ. ತೊಡೆ ಮೇಲೆ ಕೂಡ್ಲಕ್ಕೆ ಅರ್ಹತೆ ಯಾತಕ್ಕಿರೋದು ಅಂದರೆ ಗಂಟೆಗೆ ಮಾತ್ರ, ನಾಲಿಗೆ ಇಲ್ಲ. ಆದರೆ ಗಂಟೆಯನ್ನು ಹಿಡ್ಕೊಂಡಿರೋದ್ರಿಂದ ಈ ನಾಲಿಗೆ ಎಷ್ಟು ಪವರ್ ಬಂತು ಅಂದರೆ ದೊಡ್ಡವರ ತೊಡೆಯ ಮೇಲೆ ಕೊಡ್ತದೆ. ಸಜ್ಜನರ ಸಂಘದಲ್ಲಿ ಬಾಳಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ 8 ಸೇರಿನ ಗಂಟೆ ನೀನು, ಸೊಂಟ ನಾಲಿಗೆ ನಾನು, ನೀನು ಸರ್ವತಂತ್ರ ಸ್ವತಂತ್ರ. ಅದರೊಂದು ತಾಳದಲ್ಲಿ ಹೇಳ್ತಾರೆ, ನೀನು ಸರ್ವತಂತ್ರ ಸ್ವತಂತ್ರ, ನಾನು ಅಸ್ವತಂತ್ರ. ಯಾಕೆ ಗಂಟೆ 2 ತರಹದ ಗಂಟೆಗಳವೆ. ವೆಂಕಟರಮಣ ಗುಡಿಯಲ್ಲಿ ಒಂದದ, ಅದು ದೊಡ್ಡ ಗಂಟೆ. ಅದನ್ನು ಗಂಟಿನ ಅಲ್ಲಾಡಿಸೋದಲ್ಲ, ಕೆಳಗಿರೋ ನಾಳನ್ನು ತೊಗೊಂಡು ಹೊಡಿತಿರ್ತಾರೆ. ಅಂಥದ್ರನ್ನ ಎಕ್ಸಾಂಪಲ್ ತೊಗೋಬಾರ್ದಲ್ಲಿ. ಇದು ಯಾವ ತೊಗೋಬೇಕು? ನಮ್ಮ ಸ್ವಾಮಿಗಳು ಪೂಜೆ ಮಾಡೋಕ್ಕೆಲ್ಲ ಬಾರಿಸ್ತಾರಲ್ಲ, ಅಂಥದ್ದೇ ತೊಗೋಬೇಕು. ಸೊ ಗಂಟೆ ಏನು ಮಾಡ್ತಾರೆ, ನಾಲಿಗೆ ಒಳಗೆ ಗಂಟಿನ ಹಿಡ್ಕೊಂಡು ಕೂತ್ಕೊಂಡೋದು ಇದ್ದರೂ ಅದಕ್ಕೆ ಆಡ್ಲಿಕ್ಕೆ ಶಕ್ತಿ ಇಲ್ಲ. ಅದಕ್ಕೆ ಅದು ಸ್ವತಃ ಆಡೋದಲ್ಲ. ಈ ಗಂಟೆ ಏನು ಮಾಡಬೇಕು, ತಾನು ಆಡಿ ಇದನ್ನು ಒಳಗಿರ್ತಕ್ಕಂಥ ನಾಲಿಗೆಯನ್ನು ಆಡಿಸಿ ತನಗೆ ಬಡಿಸಿಕೊಂಡು ತನ್ನ ನಾದವನ್ನು ಹೊರಗೆ ಹಾಕ್ತದೆ. ನೀನು ಸರ್ವತಂತ್ರ ಸ್ವತಂತ್ರ, ನನ್ನನ್ನು ನಿನಗೆ ಬಡಿಸಿ, ನಿನ್ನ ಸ್ತೋತ್ರವನ್ನು ನನ್ನಿಂದ ಮಾಡಿಸಿ ನಿನ್ನ ಕಲ್ಯಾಣ ಗುಣಗಳನ್ನು ನೀನು ಹೊರಗೆ ಹಾಕ್ತಿ. ಇಲ್ಲದಿದ್ದರೆ ನಾನೇನು ಹಾಕ್ತೀನಿ? ಗಂಟೆಯಂತೆ ನೀನು, ನಾಲಿಗೆಯಂತೆ ನಾನು, ಅಷ್ಟೇ ಅಲ್ವಾ? ನೀನು ಆಡಿದರೆ ನಾನು ಆಡ್ತೀನಿ, ನೀನು ಆಡಲಿಲ್ಲ ನಾನು ಆಡೋದಿಲ್ಲ. ನೀನು ಸುಮ್ಮನೆ ಆಡಿದರೆ ಪ್ರಯೋಜನ ಇಲ್ಲ. ನಿನಗೆ ಹೊಡಿಸ್ಕೊಳ್ಳುವ ರೀತಿಯಲ್ಲಿ ನೀನು ಆಡಬೇಕು, ಹೊಡಿಸ್ಕೋಬೇಕು. ಹೊಡಿಸ್ಕೊಂಡು ನಿನ್ನ ನಾದವನ್ನು ಹೊರಗೆ ಹಾಕಬೇಕು. ನಾದ ಬಂತಲ್ಲ, ನಾದ ಅಂದರೆ ಭಗವಂತನ ಕಲ್ಯಾಣ ಗುಣಗಳು. ನಾದ ಯಾರಿಗೆ ಸಂಬಂಧಪಟ್ಟಿದ್ದದು? ನಾಳಕ್ಕೆ ಸಂಬಂಧಪಟ್ಟಿದ್ದ, ಗಂಟೆಗೆ ಸಂಬಂಧಪಟ್ಟಿದ್ದ? ಗಂಟೆಗೆ ಸಂಬಂಧಪಟ್ಟಿದ್ದು. ನಾಳ ಗಂಟೆಯಲ್ಲಿರುವ ನಾದವನ್ನು ಹೊರಗೆ ಹಾಕ್ತದೆ. ಮತ್ತೊಂದು ಗೋಪಾಲದಾಸರು ಮಾತಾಡ್ತಾರೆ, ಅದ್ಭುತವಾದ ಮಾತು. ನಾನೊಂದು ಪ್ರಶ್ನೆ ಕೇಳ್ತೀನಿ, ತಂದೆ ನೀನು ಒಬ್ಬನೇ ಇದ್ದಿ ಅಂದ್ಕೋ, ನೀನು ಯಾರಿಗೆ ರಾಜ ಆಗ್ತಿದ್ದೀಯ, ನಿನಗೆ ಯಾರು ಸೇವಕರಾಗ್ತಾರೆ? ಈ ಬಂಟರು ನಾವಿದ್ದೀವಾದ ಕಾರಣ ನಿಂಗೆ ಭಾಗ್ಯ, ಇಲ್ಲದಿದ್ದರೆ ನಿಂಗೆಲ್ಲಿ ಭಾಗ್ಯ ಇದೆ? ನೋಡ್ತೀನಿ. ನಾನು ದರಿದ್ರನಾದ ಕಾರಣ ನಿನ್ನ ಶ್ರೀಮಂತಿಕೆ ಶೋಭಿಸ್ತದೆ. ನೀನು ಶ್ರೀಮಂತ ಆಗಿ ನಾನು ಶ್ರೀಮಂತ ಆಗಿದ್ದರೆ ಏನು ನಮ್ಮಿಬ್ಬರ ಮಧ್ಯೆ ಏನು ಭೇದ ಬರ್ತಿತ್ತು? ನೀನು ಶ್ರೀಮಂತ, ನೀನು ಕಲ್ಯಾಣ ಗುಣ ಪರಿಪೂರ್ಣ, ನಾನು ದುರ್ಗುಣಪೂರ್ಣ. ನೀನು ಶ್ರೀಮಂತ, ನಾನು ದರಿದ್ರ. ನೀನು ಈಶ, ನಾನು ದಾಸ. ನೀನು ರಾಜ, ನಾನು ನಿನ್ನ ಸೇವಕ. ಆದ ಕಾರಣ ನಿನಗೆ ಮರ್ಯಾದೆ, ನಿನಗೆ ವ್ಯಕ್ತಿತ್ವ ಉಳ್ಕತ್ತೆ. ಇಲ್ಲ ಅಂದರೆ ಇಲ್ಲೇ ಇಲ್ಲ. ಎಷ್ಟು ಸುಂದರವಾದ ಮಾತು ಹೇಳ್ತಾರೆ. ಆಮೇಲಕ್ಕೆ ಭಗವಂತನ ಕಲ್ಯಾಣ ಗುಣಗಳವಲ್ಲ, ಅದನ್ನು ಸತ್ತೋತ್ತರಮಾಲಾಕಾರರು ಎಷ್ಟು ಮಂದಿ ಹೇಳ್ತಾರೆ. ಜಗನ್ನಾಥ ದಾಸರಂತೂ ಅದ್ಭುತವಾಗಿ ಬಿಡಿಸ್ತಾರೆ ಅದನ್ನು ಗೋಪಾಲದಾಸರು ಎಷ್ಟು ಸಿಂಪಲ್ಲಾಗಿ ಬಿಡಿಸಿದ್ದಾರೆ ಗೊತ್ತನ. ಜೀವಿ ಭಗವಂತನ ಕಲ್ಯಾಣ ಗುಣಗಳನ್ನು ರಮಾದೇವಿಗೆ ಆಗೋದಿಲ್ಲ, ಅವಳಿಗೂ ಕೂಡ ಲೆಕ್ಕ ಮಾಡೋಕ್ಕಾಗೋಲ್ಲ. ಅದನ್ನು ಎಕ್ಸಾಂಪಲ್ ನೋಡ್ರಿ, ನಮ್ಮ ಮನೆಯಲ್ಲಿ ಗಂಟೆ ಇರ್ತಾರೆ. ಯಾರ ಮನೆಯಲ್ಲಾದರೂ ಯಾವ ಪಂಠದಲ್ಲಾದರೂ, ಏನು ರೀ ನಮ್ಮ ಮನೆಯಾಗ ಒಂದು ಗಂಟೆ ಅದೇ ದೊಡ್ಡದು, ಅದಕ್ಕೆ ಒಳಗೆ ನಾಲಿಗೆ ದಿನಾಲಿ ಹೊಡ್ಕೊಂಡು ಗಂಟೆಯಲ್ಲಿ ನಾದ ನಿಂತು ಹೋಯಿತು ಅಂತ ಎಲ್ಲಿಯಾದ್ರೆ ಅದನ್ನು ರಿಕಾರ್ಡ್ ಈ ಮುರಿದ್ರೆ ಈಗ ನಾಳ ಮುರಿಬೇಕೇ ಹೊರತಾಗಿ ಗಂಟೆಯಲ್ಲಿರೋ, ಅಂದರೆ ನೀವು ಮತ್ತೆ ಪ್ರಶ್ನೆ ಮಾಡಬಾರ್ದು ಏನಂತ. ಇಲ್ಲರಿ ಗಂಟೆ ಒಡೆದು ಹೋಗಿಬಿಟ್ರೆ ಆ ಒಡೆದು ಹೋದ್ರೆ ನಾದ ಬರೋದಲ್ಲ, ಅಂಥವೆಲ್ಲ ಉಪ್ಪಾನ ತೊಗೋಬಾರ್ದು. ಗಂಟೆ ಶುದ್ಧವಾದ ಅದ್ಭುತವಾದ ಗಂಟೆ ಅದೇ. ಈ ಎಷ್ಟು ಸಾಲ ಬೇಕಾರಿದ್ರು ಬಡ್ಕೊಂಡಾಗೆಲ್ಲ ನಾದ ಬರ್ತಾನೆ ಇರ್ತದೆ ಹೊರತಾಗಿ ನಾನು ಬಡ್ಕೊಂಡೆ ನಿನ್ನ ನಾದ ನಿಂತು ಹೋಯಿತು ಅಂತ ಯಾವ ನಾಳ ಹೇಳಕ್ಕೆ ಬರೋದಿಲ್ಲ. ಹಾಗೆ ನಮ್ಮಪ್ಪನ ಕಲ್ಯಾಣ ಗುಣಗಳು ಬರ್ತಾನೇ ಇರ್ತವೆ ಸಮುದ್ರದ ತೆರೆಗಳಂತೆ. ಯಾರು ಲೆಕ್ಕ ಮಾಡಬೇಕು? ಅದಕ್ಕೆ ಅಂದರೆ ಸ್ಟಾಪ್ ಇಲ್ಲ, ಅದಕ್ಕೆ ಮುಗಿತು ಎನ್ನುವ ಪ್ರಶ್ನೆ ಇಲ್ಲ. ಹಾಗೆ ನೀನು ಗಂಟೆಯಂತೆ, ನಾನು ನಾಳದಂತೆ. ನೀನು ಸರ್ವತಂತ್ರ ಸ್ವತಂತ್ರ, ನಾನು ಅಸ್ವತಂತ್ರ. ಎಷ್ಟು ಪ್ರಮೇಯಗಳನ್ನು ಹೇಳ್ತಾರೆ ಅಂದರೆ, ಈ ಒಂದೇ ಒಂದು 8 ಸೇರಿನ ಒಂದು ಗಂಟೆ ಸೊಂಟ ನಾಲಿಗೆ ಎಂಬುದರಿಂದ ಬಹಳಷ್ಟು ಆಚಾರ್ಯರ ಅಪೂರ್ವವಾದ ಸಿದ್ಧಾಂತಗಳನ್ನು ಬಿಡಿಸಿ ಎಳೆಯಾಗಿ ನಮ್ಮ ಮುಂದೆ ಇಡ್ತಾರೆ. ಅಂಥ ಗೋಪಾಲ ಅದನ್ನು ನನಗೆ ರೆಕಾರ್ಡ್ ಪ್ರಕಾರ, ಅಂದರೆ ಪಾಂಪ್ಲೆಟ್ ಪ್ರಕಾರ ಕೊಟ್ಟಿದ್ದು 5:30ಯಿಂದ 6 ತನಕ ಅರ್ಧ ಗಂಟೆಯಲ್ಲಿ ನಾನು ಏನು ಹೇಳಲಾರೆ. ಆದರೆ ಒಂದು ಗುರುಗಳಿಗೆ ಅದನ್ನು ನಾನು ಬರೆದಿಟ್ಟೀನಿ. ಇದು ಆಲ್ರೆಡಿ ಒಂದು ಕಡೆ ಪಬ್ಲಿಷ್ ಆಗಿದೆ. ಅದನ್ನು ನಿಮ್ಮ ಪಾದಾರವಿಂದಕ್ಕೆ ಸಮರ್ಪಣೆ ಮಾಡ್ತೇನೆ ಅಂತ ಮಾತ್ರ ಸ್ಪಷ್ಟವಾಗಿ ಹೇಳ್ತೀನಿ. ಅದು ಒಂದು 8-10 ಪೇಜಿ ಇರ್ತದೆ. ಆ 8-10 ಪೇಜಿಯನ್ನು ನಮಗೆ ಎಷ್ಟು ಬೇಕಾದ್ರೆ ಅಷ್ಟು ಕಟ್ ಮಾಡಿ ಅದರಲ್ಲಿ ಅಸ್ವಾರಸ್ಯಕರವಾದ್ದು ಕೆಲವಿರ್ತವೆ, ನಮಗೆ ಗೊತ್ತಿಲ್ಲದೆ ಬಂದಿರ್ತವೆ. ಅದನ್ನು ಜ್ಞಾನಿವರೇಣ್ಯರಾದ ನೀವು ನಿಮ್ಮ ಪಂಡಿತ ಸಮೂಹದಿಂದ ಅದನ್ನು ತಿದ್ದುಪಡಿ ಮಾಡಿ ಅದನ್ನು ಪ್ರಕಟ ಮಾಡಿ ನನ್ನ ಜನ್ಮವನ್ನು ಧನ್ಯ ಮಾಡಿರಿ ಅಂತ ನಾನು ಮನಸಾರ ಪ್ರಾರ್ಥನೆ ಮಾಡ್ತಾ, ಒಮ್ಮೆ ಗೋಪಾಲದಾಸರನ್ನು ನಾವೆಲ್ಲರೂ ಕಲಿತು
ಪ್ರಾರ್ಥನೆ ಮಾಡಿ ಗೋಪಾಲದಾಸರ ಸಾಹಿತ್ಯದ ಚಿಂತನೆಗೆ ಮಂಗಳ ಹಾಡಕ್ಕೆ ಪ್ರಯತ್ನ ಮಾಡೋಣ. ಗೋಪಾಲ ದಾಸರಾಯ ನಿನ್ನಯ ಪಾದ ನಾ ಪೊಂದಿದೆನು ನಿಶ್ಚಯ. ಗೋಪಾಲ ನಿನ್ನಯ ಪಾದ ನಾ ಪೊಂದಿ ಈ ಪರಿ ಈ ಪೀಡಿಸುವತ ಗೋಪಾಲದಾಸರಾಯ ನಿನ್ನಯ ಪಾದ ನಾ ಪೊಂದಿದೆನು ನಿಶ್ಚಯ. ಈ ಪೀಡಿಸುವತ್ರಯ ತಾಪಗಳೋಡಿಸಿ ಕೈ ಪೀಡಿದೆನು ನಾನು ನೀ ಪಾಲಿಸನುದೀನ ಗೋಪಾಲ ದಾಸರಾಯ. ಘೋರ ವ್ಯಾಧಿಗಳ ನೋಡಿ ವಿಜಯರಾಯ ಭೂರಿ ಕರುಣವ ಮಾಡಿ ತೋರಿದರಿವರೆ ಉದ್ಧಾರಕರೆಂದ ದಿನಾರಭ್ಯ ತವ ಪಾದ ಸಾರಿದೆ ಸಲಹೆಂದು ಸೂರಿಜನ ಸಂಪ್ರಿಯ ಸುಗುಣೋ ದಾರುಣ ದೋಷ ನಿಚಯವ ತಪ್ಪದದ್ರಾಗ ದೂರ ಗೈಸೊದ ಎಂಬು ನಿಧೆ ವಾರಿಸದ ಕರ ಪಿರಿದು ಬೇಗದಿ ಗೋಪಾಲ ದಾಸರಾಯ. ಕರೆಕ್ಟ್ ಅದಮ್ಮ. ಅಪಮೃತ್ಯುವಿನ ತರಿದೆ ಎನ್ನೊಳಗಿದ್ದ ಅಪರಾಧಗಳ ಮಾರದೆ ಚಪಲ ಚಿತ್ತನಿಗೊಲಿದು ವಿಪುಳ ಮತಿಯನಿತ್ತು ನಿಪುಣನೆಂದೆನಿಸಿದೆ ತಪಸಿಗಳಿಂದಲಿ ಕೃಪಣವತ್ಸಲ ನಿನ್ನ ಕರುಣೆ ಉಪಮೆಗಾಣೆನ್ ಸಂತತವು ಕಶ್ಯಪಿಯೊಳಗೆ ಬುಧರಿಂದ ಜಗದ ಧಿಪನ ಕಿಂಕರ ನೆನಿಸಿ ಮೆರೆದೆ ಗೋಪಾಲ ದಾಸರಾಯ ನಿನ್ನಯ ಪಾದ ನಾ ಪೊಂದಿದೆನು ನಿಶ್ಚಯ. ಎನ್ನ ಪಾಲಿಸಿದಂದರಿ ಸಕಲ ಪ್ರಾಪನ್ನರ ಸಲಹೋ ಮೋದಿ ಅನ್ಯರಿಗಿ ಪರಿ ಭಿನ್ನಪ ಗೈಯ ಜಗನ್ನಾಥ ವಿಠಲನ ಸನ್ನುತಿ ಸುವಧೀರ ನಿನ್ನ ನಂಬಿದ ಜನ ಗೀ ಪರಿಬನ್ನವೇ ಭಕ್ತಾನುಕಂ ಶರಣ್ಯ ಬಂದೊದಗಿ ಸಮಯ ಅಹರ್ನಿಷಿಧ್ಯ ನಿಸುವೆ ನಿಂದನ್ ಗೋಪಾಲ ದಾಸರಾಯ ನಿನ್ನಯ ಪಾದ ನಾ ಪೊಂದಿದೆನು ನಿಶ್ಚಯ. ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಗುರೋ ರಾಘವೇಂದ್ರ.